ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದಂತೆ ಸಾಕ್ಷಿದಾರರ ವಿಚಾರಣೆಗೆ ಬರುವಂತೆ ಕರೆಯನ್ನ ಮಾಡಲಾಗಿದೆ. ಕೋರ್ಟ್ನಲ್ಲಿ ಬೆದರಿಕೆ ಹಾಕಿರುವ ಬಗ್ಗೆ ಸಂದೀಪ್ 49ನೇ ಸಾಕ್ಷಿಯಾಗಿರುವಂತಹ ಸಂದೀಪ್ ಹೇಳಿಕೆಯನ್ನ ಕೊಟ್ಟಿರುತ್ತಾರೆ. ಬಳಿಕ ಈ ಬಗ್ಗೆ ದೂರು ದಾಖಲಿಸುವಂತೆ ಕೋರ್ಟ್ನಿಂದ ಆದೇಶ ಬಂದಿರುತ್ತೆ. ಸಂದೀಪ್ ಅವರು ಹೇಳಿದ ವಿಚಾರವನ್ನ ಆಧರಿಸಿ ದೂರನ್ನ ದಾಖಲು ಮಾಡಲಾಗಿರುತ್ತೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿರುತ್ತೆ. ಕೇಸ್ ದಾಖಲಾದಂತಹ ನಂತರದಲ್ಲಿಯೇ ಈ ಮೂವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಪುನೀತ್, ಸುಹಾಸ್ ಹಾಗೇನೆ ವೇಣು, ಈ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇದೀಗ ಅವರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಸಂದೀಪ್ ಕೊಟ್ಟಿರುವಂತಹ ದೂರಿನಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದ್ರೆ, ಜೂನ್ 26ನೇ ತಾರೀಕು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದೀಪ್ಗೆ ಒಂದು ಕರೆ ಬರುತ್ತೆ. ಬೋವಿಪಾಳ್ಯದ ನಿವಾಸಿ ಆಕರ್ಷ್ ಕರೆಯನ್ನ ಮಾಡ್ತಾರೆ. ಅಪರಿಚಿತ ನಂಬರ್ನಿಂದ ಸಂದೀಪ್ಗೆ ಕರೆ ಬರುತ್ತೆ. ನಿನ್ನ ಜೊತೆಲಿ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿ ಆಕರ್ಷ್ ಹೇಳ್ತಾನಂತೆ. ಆಗ ನಾನು ಕೆಲಸದಲ್ಲಿದ್ದೆ, ಆತನೊಂದಿಗೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಬೆಂಬಿಡದೆ ಪದೇ ಪದೇ ಸಂದೀಪ್ಗೆ ಅದೇ ನಂಬರ್ನಿಂದ ಕರೆ ಬರ್ತಾನೆ ಇತ್ತಂತೆ. ಹಾಗಾಗಿ ಆಕರ್ಷ್ನ ಕಾಲ್ ಅನ್ನ ರಿಸೀವ್ ಮಾಡಿದ್ದಾರೆ ಸಂದೀಪ್. ಆ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂತಹ ಕೆಲಸ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಈಗಾಗಲೇ ಜಾಮೀನು ಪಡೆಯುವುದಕ್ಕೆ ದರ್ಶನ್ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಇದೀಗ ಸಾಕ್ಷಿಯ ಮೇಲೆ ಒತ್ತಡ ಹೇರುವಂತಹ ಕೆಲಸ ಅವರ ಫ್ಯಾನ್ಸ್ ನಿಂದಾನೇ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ದರ್ಶನ್ಗೆಲ್ಲೋ ಒಂದ್ ಕಡೆ ಇದು ಸಂಕಷ್ಟ ತಂದೊಡ್ಡುತ್ತಾ ಹೇಗೆ? ಪ್ರೀತಿ, ಖಂಡಿತವಾಗ್ಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಆಲ್ರೆಡಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೂ ಹೋಗಿ ಒಮ್ಮೆ ಬೇಲ್ನ ನಿರಾಕರಿಸಿಕೊಂಡು ಬಂದಿದ್ರು. ಮತ್ತೆ ಅವರು ಜಾಮೀನನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಪಡ್ತಿರುವಂತದ್ದು. ಆದ್ರೆ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ ಹಾಗೂ ಸದ್ಯ ದಾಖಲಾಗಿರುವಂತಹ ಪ್ರಕರಣ, ಇಡೀ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂತ ಹೇಳ್ಬೋದು. ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಏನಾದ್ರೂ ಬೇಲ್ ಹಾಕೊಂಡು ಅಪ್ಲಿಕೇಶನ್ ಆಗದಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಖಂಡಿತವಾಗ್ಲೂ ಕೂಡ ಕಾಮಾಕ್ಷಿಪಾಳ್ಯದಲ್ಲಿ ದಾಖಲಾಗಿರುವಂತಹ ಪ್ರಕರಣದ ಬಗ್ಗೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಪುನೀತ್ ಏನಿದ್ದಾನೆ, ಈತ ಕಳೆದ 10 ವರ್ಷಗಳಿಂದಲೂ ಕೂಡ ನಟ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಾನೆ. ಇನ್ನು ಕೇವಲ ನಟ ದರ್ಶನ್ ಅಭಿಮಾನಿ ಮಾತ್ರ ಅಲ್ಲ, ನಟ ದರ್ಶನ್ ಅವರಿಗೆ ಸೇರಿದಂತ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳೇನಿರ್ತವೆ, ಅಂದ್ರೆ ದಾಸ ದರ್ಶನ್, ದರ್ಶನ್ ತೂಗುದೀಪ ಶ್ರೀನಿವಾಸ್, ಡಿ ಕಂಪನಿ, ಈ ರೀತಿಯಾಗಿ 3 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು, ಅದು ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುವಂತ ಕೆಲಸವನ್ನ ಇದೇ ಪುನೀತ್ ಮಾಡಿರ್ತಾನೆ. ಪುನೀತ್ ಕೂಡ ಪ್ರಕರಣದಲ್ಲಿ ಸಾಕ್ಷಿದಾರ. ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಿದ್ದಂತ ವೈಟ್ ಕಲರ್ ಸ್ಕಾರ್ಪಿಯೋ ಕಾರ್ ಏನಿದೆ, ಕಾರ್ನ ಮಾಲೀಕ ಕೂಡ ಇದೆ ಪುನೀತ್. ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಪುನೀತ್ನನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಈತನ ವಿರುದ್ಧವಾಗಿ ಯಾವುದೇ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಇರಲಿಲ್ಲ. ಜೊತೆಗೆ ಘಟನಾ ಸ್ಥಳದಲ್ಲೂ ಕೂಡ ಪುನೀತ್ ಇರಲಿಲ್ಲ. ಆದ್ರೆ ಕೊಲೆಯಲ್ಲಿ ಭಾಗಿಯಾಗಿದ್ದಂತ ಆರೋಪ ಇರುವಂತಹ ಆರೋಪಿಗಳೇನಿದ್ದಾರೆ, ಅವ್ರಿಗೆ ಕಾರನ್ನ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಈತನನ್ನ ಎವಿಡೆನ್ಸ್ ಅನ್ನ ಮಾಡ್ಕೊಂಡಿದ್ರು. ದರ್ಶನ್ ಮ್ಯಾನೇಜರ್ ಆಗಿದ್ದಂತ ನಾಗರಾಜು ಪುನೀತ್ ಅವರಿಂದ ಕಾರನ್ನ ಪಡ್ಕೊಂಡು ದರ್ಶನ್ ಅವರ ಫಾರ್ಮ್ ಹೌಸ್ಗೆ ಚಿಕ್ಕಬಳ್ಳಾಪುರದಿಂದ ಮೈಸೂರಿನ ನರಸೀಪುರದ ಫಾರ್ಮ್ ಹೌಸ್ಗೆ ಮೇಕೆಗಳನ್ನ ತಗೊಂಡೋಗ್ಬೇಕು, ನಿಮ್ಮ ಕಾರ್ ಬೇಕು ಅಂತೇಳಿ ಕೇಳಿದ್ರು. ಹಾಗಾಗಿ ನನ್ನ ಕಾರನ್ನ ಕೊಟ್ಟಿದ್ದೆ ಅಂತೇಳಿ ರೇಣುಕಾಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ಪುನೀತ್ ತನಿಖಾಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಆತನ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ಆತನನ್ನ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಮಾಡಿಕೊಂಡಿತ್ತು. ಜೊತೆಗೆ ಸಂದೀಪ್ ಏನು ಸದ್ಯಕ್ಕೆ ಬೆದರಿಕೆ ಹಾಕ್ತಂತ ಪ್ರಕರಣ ದಾಖಲಾಗಿದೆ. ಸಂದೀಪ್ ಕೂಡ ಪ್ರಕರಣದ ಸಾಕ್ಷಿದಾರ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಕರ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಆರೋಪಿಗಳು ರಾಘವೇಂದ್ರ, ಅನುಕುಮಾರ್ ಸೇರಿದಂತೆ ಪವನ್ 3 ಜನ ಏನಿರ್ತಾರೆ, ಇವರು ರೇಣುಕಾಸ್ವಾಮಿ ಜೊತೆಯಲ್ಲಿ ತುಮಕೂರಿನ ದುರ್ಗಾ ಬಾರ್ಗೆ ಹೋಗಿರ್ತಾರೆ. ಅಲ್ಲಿ ಮದ್ಯವನ್ನ ಖರೀದಿಯನ್ನ ಮಾಡಿರ್ತಾರೆ. ರೇಣುಕಾಸ್ವಾಮಿನೇ ಆ ಒಂದು ಮದ್ಯವನ್ನ ಖರೀದಿ ಮಾಡಿದಕ್ಕೆ ಹಣವನ್ನ ಪೇ ಮಾಡಿರ್ತಾನೆ. ಅವತ್ತು ರೇಣುಕಾಸ್ವಾಮಿ ಪೇ ಮಾಡಿದ್ದಂತ ಹಣವನ್ನ ಪಡ್ಕೊಂಡಿದ್ದು ಬೇರೆ ಯಾರು ಅಲ್ಲ, ಸದ್ಯ ಪ್ರಕರಣದಲ್ಲಿ ಸಾಕ್ಷಿದಾರ, ಜೊತೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರುದಾರ ಆಗಿರುವಂತಹ ಸಂದೀಪ್ ಅದೇ ಬಾರ್ನ ಕ್ಯಾಶಿಯರ್ ಆಗಿರ್ತಾರೆ. ಕಳೆದ ವಾರ ಸಂದೀಪ್ಗೆ ರೇಣುಕಾಸ್ವಾಮಿ ಕೇಸ್ನ ಟ್ರಯಲ್ ನಡೀತಿರುವಂತಹ ಕೋರ್ಟ್ನಿಂದ ಸಮನ್ಸ್ ಇಶ್ಯೂ ಆಗಿರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಬಂದು ನೀವು ಹಿಂದೆ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿರ್ತೀರ, ಪ್ರಕರಣದಲ್ಲಿ ಎವಿಡೆನ್ಸ್ ಆಗಿದ್ರೆ, ಹೀಗಾಗಿ ಕೋರ್ಟ್ನಲ್ಲಿ ಬಂದು ಟ್ರಯಲ್ನ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತೇಳಿ ಯಾವಾಗ ಸಂದೀಪ್ಗೆ ಸಮನ್ಸ್ ಇಶ್ಯೂ ಆಗುತ್ತೆ, ಆಗ ಸದ್ಯ ಬಂಧಿತ ಆಗಿರುವಂತಹ ಆರೋಪಿಗಳು ಪುನೀತ್, ವೇಣು, ಸುಹಾಸ್ ಏನಿದ್ದಾರೆ, ಇವರು
ಇದೇ ಸಂದೀಪ್ನ ಸ್ನೇಹಿತ ಆಕರ್ಷ್ ಎನ್ನುವಂತವ್ರ ಮುಖಾಂತರವಾಗಿ ಸಂದೀಪನ್ನ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ. ಆಕರ್ಷ್ ಸಹ ಮೂಲತಃ ತುಮಕೂರು ಮೂಲದವನು, ಬೆಂಗಳೂರಿನ ಬೋವಿಪಾಳ್ಯದಲ್ಲಿ ಆತ ವಾಸವಾಗಿದೆ ನನ್ನ ಮಾಹಿತಿ ಸಿಕ್ಕಿರುವಂತದ್ದು. ಆತ ಸಂದೀಪ್ನ ಮೂಲಕವಾಗಿ ಆತನಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ. ಆಕರ್ಷ್ ಸಂದೀಪ್ಗೆ ಕರೆಯನ್ನ ಮಾಡುವಂತದ್ದು. ತುಮಕೂರಿನಲ್ಲಿ ಒಂದು ಕಡೆ ಕರೆಸ್ಕೊಳ್ತಾರೆ. ಬಂದಂತ ಸಂದರ್ಭದಲ್ಲಿ ಆಕಾಶ್ ಹಾಗೂ ಸಂದೀಪ್ ಮೊದಲೇ ಗೊತ್ತಿದ್ದಂತ ಸ್ನೇಹಿತರು, ಜೊತೆಗೆ ಇಬ್ರು ಕೂಡ ತುಮಕೂರು ಅವ್ರು ಆಗಿದ್ದ ಹಿನ್ನೆಲೆಯಲ್ಲಿ ಆಕರ್ಷ್ ತಗೊಂಡ್ಬಂದಿದ್ದಂತ ಹೋಂಡಾ ವರ್ನಾ ಕಾರ್ಗೆ ಕುತ್ಕೊಳ್ಳುವಂತ ಕೆಲಸವನ್ನ ಸಂದೀಪ್ ಮಾಡುವಂತದ್ದು. ಆಗ ಇವ್ರು ಆಕರ್ಷ್ ಮತ್ತು ಸಂದೀಪ್ ಇದ್ದಂತ ಕಾರ್ಗೆ ಮತ್ತೊಬ್ಬ ವ್ಯಕ್ತಿ ಬಂದು ಕುತ್ಕೊಳ್ತಾನೆ. ಕುತ್ಕೊಂಡಂತವನು ಓರ್ವ ವ್ಯಕ್ತಿಗೆ ಕರೆಯನ್ನ ಮಾಡ್ತಾನೆ. ಅದರಲ್ಲಿ 4 ಜನ ವಾಟ್ಸ್ಆಪ್ ಕಾಲ್ ನಲ್ಲಿ ಕನೆಕ್ಟ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಆತ ಸಂದೀಪ್ಗೆ ಹೇಳುವಂತದ್ದು, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಕುಮಾರ್ ಮತ್ತೆ ರಾಘವೇಂದ್ರ ಅವರನ್ನ ನಾನು ಈ ಮೊದಲು ನೋಡೇ ಇರಲಿಲ್ಲ. ಪೊಲೀಸ್ ಅಧಿಕಾರಿಗಳು ಬಂದ್ರು, ಡಿವಿಆರ್ ಅನ್ನ ತಗೊಂಡೋದ್ರು, ಜೊತೆಗೆ ಒಂದು ಸಹಿಯನ್ನ ಮಾಡಿಸ್ಕೊಂಡ್ರು. ಅಷ್ಟನ್ನ ಮಾತ್ರ ಹೇಳಿ, ಆದ್ರೆ ಆರೋಪಿಗಳು ಯಾರು ನನಗೆ ಗೊತ್ತಿಲ್ಲ ಅನ್ನೋದನ್ನ ಹೇಳಿ ಅಂತೇಳಿ ಯಾವಾಗ ಸಂದೀಪ್ಗೆ ಹೇಳ್ತಾರೆ, ವಿಚಾರವನ್ನ ತಿಳ್ಕೊಂಡಂತ ಸಂದೀಪ್ ನಂತರ ಎಂದಿನಂತೆ ಕೋರ್ಟ್ಗೆ ಬಂದು ಸಾಕ್ಷಿಯನ್ನ ನುಡಿಯುವಂತ ಸಂದರ್ಭದಲ್ಲಿ ಆತ ನೇರವಾಗಿ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿರ್ತಾನೆ. ಸ್ವಾಮಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ನುಡಿಲಿಕ್ಕೆ ನಾನು ಬಂದಿದ್ದೀನಿ, ಆದ್ರೆ ನಾನು ಹೇಳುವಂತ ಸಾಕ್ಷಿಗೂ ಈ ರೀತಿಯಾಗಿ ನನಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತೇಳಿ ಯಾವಾಗ ಸಂದೀಪ್ ನೇರವಾಗಿ ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ, ಆಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸಂದೀಪ್ ಅವರ ಸ್ಟೇಟ್ಮೆಂಟ್ ನ ಆಧರಿಸಿಕೊಂಡು ಸುಮೋಟೋ ಕೇಸನ್ನ ದಾಖಲು ಮಾಡಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಆರೋಪಿಗಳು ಯಾರೇ ಇದ್ರು ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ 3 ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಪುನೀತ್, ವೇಣು, ಸುಹಾಸ್ ಮೂವರನ್ನು ಬಂಧಿಸಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈ ಪೈಕಿ ಪುನೀತ್ ಕಳೆದ 10 ವರ್ಷಗಳಿಂದಲೂ ಕೂಡ ದರ್ಶನ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ. ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅನ್ನ ಆತನೇ ಮಾಡ್ತಿದ್ದ. ಜೊತೆಗೆ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈತ ಕೂಡ ಮತ್ತೊಬ್ಬ ಸಾಕ್ಷಿದಾರ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಪ್ರೀತಿ, ಶಿವಕುಮಾರ್, ಈಗ ಸಂದೀಪ್ ಹೇಳಿರುವಂತದ್ದೇನು ಅಂತ ಹೇಳಿದ್ರೆ, ನನಗೆ ಕಾಲ್ ಬರುತ್ತೆ, ಆ ಸಂದರ್ಭದಲ್ಲಿ ರಾಘವೇಂದ್ರ, ಅನುಕುಮಾರ್ ಹಾಗೇನೆ ಜಗ್ಗ ಈ 3 ಹೆಸರನ್ನ ಕೋರ್ಟ್ಗೆ ಒಳ ಹೋದಂತಹ ಸಂದರ್ಭದಲ್ಲಿ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಅಂತ ನನಗ್ ಬೆದರಿಕೆ ಬಂದಿತ್ತು ಅಂತ ಹೇಳ್ತಾರೆ. ಆ 3 ಹೆಸರನ್ನೇ ಯಾಕೆ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ವಿಚಾರಣೆ ಆಗ್ತಾ ಇದೆಯಾ, ಹೇಗೆ? ಅಪ್ರೀತಿ, ಪ್ರಮುಖವಾಗಿ ಯಾಕೆ ರಾಘವೇಂದ್ರ, ಅನುಕುಮಾರ್, ಜಗ್ಗ ಇವ್ರ ವಿಚಾರವನ್ನ ಕೋರ್ಟ್ ನಲ್ಲಿ ಗೊತ್ತಿಲ್ಲ ಅಂತ ಹೇಳಬೇಕು ಅಂತೇಳಿ ಆತನಿಗೆ ಹೇಳಿದ್ದಾರೆ ಅಂದ್ರೆ, ಇದೇ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಕಾರ್ನ ಮೂಲಕವಾಗಿ ಬೆಂಗಳೂರಿಗೆ ಕರ್ಕೊಂಡ್ ಬರುವಂತದ್ದು ಇದೇ ಅನುಕುಮಾರ್, ಜಗ್ಗ ಹಾಗೂ 3 ಜನ ಆರೋಪಿಗಳೇನಿರ್ತಾರೆ ಇವರು ಕರ್ಕೊಂಡ್ಬಂದು ನಂತರ ಬೆಂಗಳೂರಿನ ಆರ್ ನಗರದಲ್ಲಿ ಪವನ್ ಏನಿದ್ದಾನೆ ದರ್ಶನ್ ಅವರ ಮನೆಯಲ್ಲಿ ದರ್ಶನ್ ಜೊತೆಲಿ ಗುರುತಿಸಿಕೊಂಡಿದ್ದ ಪವನ್ಗೆ ವಿಚಾರವನ್ನು ಮುಟ್ಟಿಸ್ತಾರೆ. ಮಾರ್ಗ ಮಧ್ಯದಲ್ಲಿ ತುಮಕೂರಿನ ದುರ್ಗಾ ಬಾರ್ಗೆ ಹೋಗ್ತಾರೆ. ದುರ್ಗಾ ಬಾರ್ನಲ್ಲಿ ಇದೇ ಸಾಕ್ಷಿದಾರ ಸಂದೀಪ್ ಬಾರ್ನ ಕ್ಯಾಶಿಯರ್ ಆಗಿರ್ತಾನೆ. ಇವ್ರಿಗೆ ಮದ್ಯವನ್ನ ಪಾರ್ಸಲ್ ಕೊಟ್ಟು ಹಣವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಸಂದೀಪ್ ಮಾಡಿರ್ತಾನೆ. ಸ್ವತಃ ರೇಣುಕಾಸ್ವಾಮಿಯ ಜೊತೆಯಲ್ಲಿ ಬಂದು ಮದ್ಯವನ್ನ ಖರೀದಿ ಮಾಡಿಕೊಂಡು ವಾಪಸ್ ಆರೋಪಿಗಳೇನಿದ್ದಾರೆ ಅನುಕುಮಾರ್, ಜಗ್ಗ ಹಾಗೂ ರಾಘವೇಂದ್ರ ಇವ್ರ ಜೊತೆ ರೇಣುಕಾಸ್ವಾಮಿ ಹೋಗೋದಕ್ಕೆ ಐ ವಿಟ್ನೆಸ್ ಆಗಿರುವಂತದ್ದು ಕೂಡ ಇದೇ ಸಂದೀಪ್. ಜೊತೆಗೆ ಇವರೆಲ್ಲರೂ ಕೂಡ ಬಾರ್ಗೆ ಬಂದು ಹೋಗಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಪ್ರಕರಣದಲ್ಲಿ ಡಿಜಿಟಲ್ ಎವಿಡೆನ್ಸ್ ಆಗಿ ಈಗಾಗಲೇ ಪ್ರಕರಣಕ್ಕೆ ತನಿಖಾಧಿಕಾರಿಗಳು ಬಳಸಿಕೊಂಡಿದ್ದಾರೆ. ಆದ್ರೆ ಕೋರ್ಟ್ನಲ್ಲಿ ಸಾಕ್ಷಿ ನುಡಿಯುವಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಇವ್ರ ಜೊತೆ ರಾಘವೇಂದ್ರ, ಅನುಕುಮಾರ್ ಹಾಗೂ ಜಗ್ಗನ ಜೊತೆ ಬಂದಿಲ್ಲ, ಅವರನ್ನ ನಾನು ನೋಡಿಲ್ಲ, ಕೇವಲ ಪೊಲೀಸ್ ಅಧಿಕಾರಿಗಳು ಬಂದ್ರು, ಸಿಸಿಟಿವಿ ಡಿವಿಆರ್ ಅನ್ನ ಸೀಸ್ ಮಾಡ್ಕೊಂಡ್ರು, ನೀವೊಂದು ಸೈನ್ ಹಾಕಿ ಅಂತೇಳಿ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು, ಇದನ್ನ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಸ್ವಾಮಿ ಅಂತೇಳಿ ನೀವು ಹೇಳಬೇಕು ಅಂತೇಳಿ ಸಂದೀಪ್ಗೆ ಬೇರೆ ವ್ಯಕ್ತಿಗಳು ಫೋನ್ನ ಮೂಲಕವಾಗಿ ಮಾತನಾಡಿರುವಂತದ್ದು. ಅದು ಕೂಡ ನೇರವಾಗಿ ಸಂದೀಪ್ನ ಫೋನ್ನ ಮೂಲಕ ಅಲ್ಲ, ಆತನ ಸ್ನೇಹಿತನನ್ನ ಕರೆಸ್ಕೊಳ್ತಾರೆ. ಕರೆಸ್ಕೊಂಡು ಒಂದ್ ಕಡೆ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಆ ಕಾರ್ಗೆ ಓರ್ವ ವ್ಯಕ್ತಿ ಬಂದಿದ್ದ, ಆತ ಯಾರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆತನ ಜೊತೆಯಲ್ಲಿ ಬೇರೆ ಕಾಲ್ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ವಾಟ್ಸ್ಆಪ್ ಕಾಲ್ನಲ್ಲಿ 4 ಜನ ಕನೆಕ್ಟ್ ಆಗಿರೋ ಅನ್ನೋ ವಿಚಾರವನ್ನಷ್ಟೇ ಸದ್ಯ ಆತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರೋದು. ಹೀಗಾಗಿ ಪುನೀತ್, ಸುಹಾಸ್, ವೇಣು 3 ಜನರನ್ನ ಅರೆಸ್ಟ್ ಮಾಡಿದರೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಸಂದೀಪನ ಕರ್ಕೊಂಡೋಗಿ ಕಾರ್ಗೆ ಕುಂಡಿಸ್ಕೊಂಡಂತ ಆಕಾಶ್ ಏನಿದ್ದಾನೆ ಆತನ ವಿಚಾರಣೆ ಕೂಡ ತುಂಬಾನೇ ಮುಖ್ಯ ಆಗಿರುವಂತದ್ದು. ಹೀಗಾಗಿ ಆತ ಯಾರು, ಆತನ ಹಿನ್ನೆಲೆ ಯಾರು, ಮತ್ತೆ ವಾಟ್ಸ್ಆಪ್ ನಲ್ಲಿ ಕನೆಕ್ಟ್ ಆಗಿದ್ದಂತ 4 ನಂಬರ್ಗಳ್ಯಾವು, ಇವೆಲ್ಲವನ್ನು ಕೂಡ ತನಿಖೆಯಲ್ಲಿ ಮುಂದುವರಿಸುವಂತ ತನಿಖೆಯ ಭಾಗವಾಗಿ ತನಿಖೆ ಮಾಡುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದುವರಿಸಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.